ಈಗ ಸಮ್ಮರ್ ಅಂತ ಎಲ್ಲರಿಗೂ ಶುರುವಾಗಿದೆ, ಎಲ್ಲರಿಗೂ ಸೆಕೆ ಜಾಸ್ತಿ ಆಗಿದೆ. ಈ ಸಮ್ಮರ್ ಅಲ್ಲಿ ಕೋಲ್ಡ್ ಐಟಮ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಕುಡಿಬೇಕು, ತಿನ್ಬೇಕು ಅನ್ನಿಸ್ತಾ ಇರುತ್ತಲ್ಲ, ಎಲ್ಲರಿಗೂ ಮೇನ್ ಬೇಸಿಕ್ ಆಗಿ ಬೇಕಾಗಿರೋದು ಏನು ಅಂದ್ರೆ ಸಮ್ಮರ್ ಅಲ್ಲಿ ನೀರನ್ನ ಜಾಸ್ತಿ ಕುಡೀರಿ ಅಂತ ಹೇಳ್ತೀವಿ. ಅವಾಗ ಚಾಯ್ಸ್ ಆಫ್ ನೀರ್ ಏನಂದ್ರೆ ಕೋಲ್ಡ್ ಆಗಿರುವಂತ ನೀರನ್ನ ನಾವು ಕುಡಿಯಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಕೋಲ್ಡ್ ಆಗಿ ಕುಡಿಯುವಂತ ನೀರು ಹೆಲ್ದಿ ಯಾವುದು? ರೆಫ್ರಿಜರೇಟರ್ ಅಲ್ಲಿ ಇರುವಂತ ನೀರು ಹೆಲ್ದಿ ಆಗುತ್ತಾ, ಅಥವಾ ಈ ಟ್ರೆಡಿಷನಲ್ ವೇದಲ್ಲಿ ಈ ಮಟ್ಕೆ ಅಂತ ಹೇಳ್ತೀವಿ ಅಥವಾ ಈ ಗಡಿಗೆ ಅಂತ ಹೇಳ್ತೀವಿ, ಪಾಟ್ ವಾಟರ್ ಅಂತ ಹೇಳ್ತೀವಲ್ಲ, ಅದು ಹೆಲ್ದಿ ಅಂತ ನೋಡಕ್ ಹೋದ್ರೆ, ಸೊ ಮಟ್ಕೆ ವಾಟರ್ ಅಂದ್ರೆ ಈ ಗಡಿಗೆ ವಾಟರ್ ತುಂಬಾ ಹೆಲ್ದಿ. ಯಾಕೆ ಅಂತಂದ್ರೆ ಇಲ್ಲಿ ಟೆಂಪರೇಚರ್ ಅಷ್ಟೇ ಕೂಲ್ ಮಾಡೋದಲ್ಲ, ಅದ್ರ ಜೊತೆಗೆ ಅದ್ರದ್ದು ಬೆನಿಫಿಟ್ ತಗೋಬೇಕು. ಏನಂತಂದ್ರೆ ನೀರನ್ನ ಕೂಲ್ ಮಾಡೋದ್ರ ಜೊತೆಗೆ ಗಡಿಗೆಯಲ್ಲಿ ನೀರು ಹಾಕೋದ್ರಿಂದ ನಿಮ್ಗೆ ಅದರಲ್ಲಿ ಅಲ್ಕಲೈನ್ ವಾಟರ್ ಆಗುತ್ತೆ. ಸಮ್ ಪರ್ಸೆಂಟ್ ಮಡ್ ಅಲ್ಕಲೈನ್ ವಾಟರ್ನ ಮಾಡುತ್ತೆ. ಸೊ ಅದಾದ್ಮೇಲೆ ಅಡಿಷನಲ್ ಮಿನರಲ್ಸ್ ಗಳಾಗುತ್ತೆ ಅದರಲ್ಲಿ. ಏನಂದ್ರೆ ಮಣ್ಣಲ್ಲಿರುವಂತಹ ಕ್ಯಾಲ್ಸಿಯಂ ಆಯ್ತು, ಫಾಸ್ಫರಸ್ ಆಯ್ತು, ಅಥವಾ ಈ ಐರನ್ ಅಂತ ಏನ್ ಹೇಳ್ತೀವಿ, ಅದು ನೀರಲ್ಲಿ ಸಮ್ ಪಾಯಿಂಟ್ ಡಿಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ತಣ್ಣನ ನೀರು ಕುಡಿಯೋದ್ರ ಜೊತೆಗೆ ಅಡಿಷನಲ್ ನ್ಯಾಚುರಲಿ ಆಡೆಡ್ ಮಿನರಲ್ ವಾಟರ್ ಆಗಿ ಗಡಿಗೆ ನೀರಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಗಡಿಗೆ ನೀರು ಕುಡಿಯೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೋದು.